ಹಾಯ್ ಆಲ್, ಇವತ್ತು ಅಕ್ಷಯ ತೃತೀಯ. ನಮ್ಮ ಮನೇಲಿ ನಾನು ಸಿಂಪಲಾಗಿ ಪೂಜೆ ಮಾಡಿದ್ದೆ. ಕೆಲವೊಬ್ಬರು ಅದು ತೊಗೊಬಂದು ಪೂಜೆ ಮಾಡಬೇಕು, ಇದು ತೊಗೊಬಂದು ಪೂಜೆ ಮಾಡಬೇಕು, ಚಿನ್ನ ಬೆಳ್ಳಿನೇ ತೊಗೋಬೇಕು ಅಂತ ಎಲ್ಲ ಅನ್ಕೋತಿರ್ತೀರ. ನಾನು ಆ ಚಿನ್ನ ಬೆಳ್ಳಿದೇ ವಿಡಿಯೋ ಹಾಕೋದ್ರಿಂದ ರಶ್ಮಿ ಹೋಗಿ ಬಂದಿರ್ತಾಳೆ ಅಂತ ಅಂದ್ಕೊಂಡಿರ್ತೀರ. ನಿಜವಾಗ್ಲೂ ನಾನು ಇವತ್ತು ಹೋಗಿ ಏನೂ ತೊಗೊಂಡಿಲ್ಲ. ಹಂಗಾಗಿ ಮೊನ್ನೆನೇ ನಾವು ಅದು ಇದು ಏನು ಬೇಕು ತೊಗೊಂಡಿದ್ವಿ. ಇವತ್ತೇ ತೊಗೊಬೇಕು ಅನ್ನೋದು ಏನಿಲ್ಲ. ದುಡ್ಡಿದ್ರೆ ಯಾವತ್ತಾದರೂ ಬಂದೇ ಬರುತ್ತೆ. ದುಡ್ಡಿರಬೇಕು, ಒಳ್ಳೆ ಮನಸ್ಸಿರಬೇಕು. ಮತ್ತು ಅವ್ರು ಬೇರೆಯವರು ತೊಗೊಂಡಿದ್ದಾರೆ, ನಾವು ತೊಗೊಂಡಿಲ್ಲ, ಅವ್ರು ಅಷ್ಟು ತೊಗೊಂಡಿದ್ದಾರೆ, ಅವ್ರು ಹಂಗಿದ್ದಾರೆ ಹಿಂಗಿದ್ದಾರೆ ಅಂತ ನಾವು ಬೇರೆಯವ್ರಿಗೆ ನಮ್ಮ ಜೀವನನ ಕಂಪೇರ್ ಮಾಡ್ಕೋತಾ ಹೋದರೆ ನಾವು ನಿಜವಾಗ್ಲೂ ಚೆನ್ನಾಗಿರೋದಿಲ್ಲ. ನಮ್ಮ ಹತ್ರ ಏನಿದೆ, ನಮ್ಮ ಮನೆಯವರು ಏನು ಕೊಡಿಸ್ತಾರೆ ಅದರಲ್ಲಿ ನಾವು ಯಾವಾಗ ಖುಷಿ ಪಡ್ತಾ ಇರ್ತೀವಿ ಆವಾಗಷ್ಟೇ ನಮ್ಮ ಜೀವನ ಚೆನ್ನಾಗಿರೋದು. ಯಾಕಂದರೆ ಈ ಚಿನ್ನ, ಒಡವೆ, ದುಡ್ಡು ಅದೆಲ್ಲ ಸುಮ್ಮನೆ ನಮ್ಮ ಜೀವನಕ್ಕೆ ಬೇಕು ಅಷ್ಟೇ, ಅದೇ ಜೀವನ ಅಲ್ಲ. ನಾವು ಯಾವಾಗ ನಗ್ತಾ ಬಾಳ್ತೀವಿ ಅದೇ ಜೀವನ. ಗಂಡಂಗೆ ಹೆಂಡ್ತಿ, ಹೆಂಡ್ತಿಗೆ ಗಂಡ, ಇನ್ಯಾರು ಯಾರಿಗೂ ಆಗೋದಿಲ್ಲ. ಅವ್ರು ಚೆನ್ನಾಗಿದ್ದರೆ ಮಾತ್ರ ಎಲ್ಲರೂ ಬರೋದು. ಹಂಗಾಗಿ ನನಗೆ ಜೀವನ ಸ್ವಲ್ಪ ತುಂಬ ಅರ್ಥ ಮಾಡಿಸಿದೆ ಇತ್ತೀಚೆಗೆ. ನನಗೆ ಹೆಣ್ಮಕ್ಳಂದರೆ ಸಿಕ್ಕಾಪಟ್ಟೆ ಇಷ್ಟ. ಈ ಥರ ಅವಳಿಗಂತೂ ತುಂಬ ಖುಷಿ ಆಗ್ತಿದ್ರೆ ಅವಳಿಗೆ ಚೆನ್ನಾಗೂ. ಅವಳು ಸ್ವಲ್ಪ ಸಣ್ಣ ಆಗಿಬಿಟ್ಟಿದ್ದಾಳೆ, ಬಟ್ ಅವಳು ಸಣ್ಣ ಇರೋದಕ್ಕೂ ಅದಕ್ಕೂ ಸಣ್ಣಕ್ಕೆ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಅವಳು ನಮ್ಮ ದೀಪುಗೆ ಇಬ್ಬರು ಹೆಣ್ಮಕ್ಳು. ಅವಳು ಸ್ವಲ್ಪ ಗಂಡು ಮಕ್ಕಳಿಲ್ಲ ಅಂತ ಅವಳೇನು ಫೀಲ್ ಮಾಡಲ್ಲ. ಬಟ್ ಹೆಣ್ಮಕ್ಳಿರೋರು ನಿಜವಾಗ್ಲೂ ಸ್ವರ್ಗದಲ್ಲಿದ್ದೀರಾ ಅಂತಲೇ ಅಂದ್ಕೊಳ್ಳಿ. ಮುಂದೆ ಹೆಣ್ಮಕ್ಳು ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ನನಗೆ ಹೆಣ್ಮಕ್ಳಿಲ್ಲ ಅಂತ ತುಂಬಾ ಬೇಜಾರಾಗ್ತಿರುತ್ತೆ. ನಾನಿವತ್ತು ಯಾಕಪ್ಪ ಈ ಬ್ಲಾಗ್ ಮಾಡ್ತಾಯಿದ್ದೀನಿ ಅಂತ ಅಂದರೆ, ಕೆಲವೊಬ್ಬರು ಅದು ತೊಗೊಂಡ್ರು, ಇದು ತೊಗೊಂಡ್ರು, ಅವ್ರು ಇದು ತೊಗೊಂಡ್ರು ಅಕ್ಷಯ ತೃತೀಯಗೆ ಅಂದ್ಕೊಂಡು ಯೋಚನೆ ಮಾಡೋದೆಲ್ಲ ಬಿಟ್ಬಿಟ್ಟು ಅವ್ರು ಅದು ತಂದು ಪೂಜೆ ಮಾಡಿದ್ದಾರೆ, ಇದು ತಂದು ಪೂಜೆ. ಏನೂ ಇಲ್ಲ, ನಿಮ್ಮ ಹತ್ರ ಏನಿದೆ ದೇವ್ರು ಅದನ್ನೇ ಇಟ್ಟು ಪೂಜೆ ಮಾಡಿ, ಇದನ್ನೇ ಇಟ್ಟು ಪೂಜೆ ಮಾಡಿ ಅಂತ ನಿಜವಾಗ್ಲೂ ಯಾವ ದೇವರು ಬಂದು ಹೇಳಿಲ್ಲ. ಎಲ್ಲ ಮನುಷ್ಯರು ಮಾಡ್ಕೊಂಡಿರೋದು. ಹಾಗಾಗಿ ನಿಮ್ಮ ಹತ್ರ ಏನಿರುತ್ತೆ ಕೈ ಮುಗೀರಿ. ಆ ದೇವರು ಅಲ್ಲಿದ್ದರು ನಮಗೆ ಒಳ್ಳೇದು ಮಾಡಬೇಕು ಅಂದರೆ ಎಲ್ಲಿದ್ದರೂ ಮಾಡೇ ಮಾಡ್ತಾನೆ. ಹಂಗಂತ ದೇವ್ರಿಗೆ ಎಲ್ಲರೂ ಒಂದೇ. ಆದರೆ ಏನೋ ಗೊತ್ತಿಲ್ಲ, ಕೆಲವೊಬ್ರು ಕಷ್ಟ ಕೊಡ್ತಾನೆ, ಕೆಲವೊಬ್ರನ್ನ ಚೆನ್ನಾಗಿಟ್ಟಿರ್ತಾನೆ. ಚೆನ್ನಾಗಿರೋರು ಚೆನ್ನಾಗಿರಲಿ. ನಾವಂತೂ ಯಾರಿಗೂ ಕೆಟ್ಟದ್ದು ಬಯಸೋದು ಬೇಡ, ಎಲ್ಲರ ಜೊತೆ ಚೆನ್ನಾಗಿರೋಣ. ನಾನಂತೂ ನನ್ನ ಜೀವನದಲ್ಲಿ ಹಂಗೆ. ನಾನಂತೂ ಯಾರ ಹತ್ರನೂ ಮಾತಾಡದೇ ಇರೋದಿಲ್ಲ. ಕೆಲವು ಆಯ್ಕೆ ಅಂತಂದರೆ ನಾನಾಗಿದ್ದು ಯಾರನ್ನೂ ಮಾತಾಡ್ಸಲ್ಲ ಅನ್ನೋ ಥರ ಇಲ್ಲ. ನಾನು ಯಾರು ಸಿಕ್ಕಿದ್ರೂ ಮಾತಾಡಿಸ್ತೀನಿ. ಅವರಾಗಿದ್ದವರೇ ನನ್ನ ಜೊತೆ ಮಾತಾಡಿದ್ರೆ ಒಬ್ಬರು ಇಬ್ಬರು ಮೂರು ಜನ ಇದ್ದರೆ ಹೆಚ್ಚು. ಇನ್ನು ಮಿಕ್ಕಿದವ್ರು ಯಾರು ಬಂದರೂ ನಾನು ಮಾತಾಡಿಸ್ತೀನಿ ಅವ್ರನ್ನ ನಗಾಡ್ಕೊಂಡು. ಯಾಕಂದ್ರೆ ಅವರು ನೋವು ಮಾಡಿರ್ತಾರೆ. ನಮ್ಮ ಪ್ರಣೀಲು ನೋಡಿ ಈ ಥರ ಗಣೇಶನ ಕೂರಿಸಿದ್ದಾನೆ. ಹಂಗಾಗಿ ನೋವು ಮಾಡಿರೋರೆಲ್ಲ ಅಲ್ಲೇ ಇರಲಿ ದೂರ. ಮತ್ತೆ ಅವ್ರು ವಾಪಸ್ ಬಂದಾಗ ಅನ್ಸೋದಿಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ. ಅವರೇ ಹೋದರೆ ಅವ್ರಿಗೆ ಬೇಕಾದಾಗ ಬರೋದು, ಬೇಡದೇ ಹೋದಾಗ ಹೋಗೋದು. ಅದು ನನಗೆ ಇಷ್ಟನೇ ಆಗೋದಿಲ್ಲ. ನೆನ್ನೆ ಜಾಮೂನ್ ಸ್ವಲ್ಪ ಮಾಡಿದೆ ಅಂದ್ಬಿಟ್ಟು ಇವತ್ತು ಸ್ವಲ್ಪ ಮಾಡೋಣ, ಅಕ್ಷಯ ತೃತೀಯ ಅಲ್ವಾ ಅಂತ ಅಂದ್ಬಿಟ್ಟು ಮಾಡ್ಕೊಂಡಿದ್ದೆ. ಪ್ರಣೀಗೆ ಎಷ್ಟು ಬೇಕೋ ಅಷ್ಟೇ ಮಾಡಿಕೊಟ್ಟಿದ್ದೆ ನೆನ್ನೆ. ನಮ್ಮ ಮನೆಯವರು ಪಾಪ ಒಂದು ಕೊಟ್ಟೇ ಇಲ್ಲ. ನನಗಂತೂ ಅವ್ರು ಕೊಡದೆ ತಿಂದರೆ ಬೇಜಾರಾಗುತ್ತೆ. ಅವರೇನು ಕೊಡದೆ ತಿಂದಿಲ್ಲ ಅಂತಲೂ ನಮಗೇನು ಅನ್ನೋದಿಲ್ಲ. ಆದ್ರೂ ನಮಗೆ ಕೊಟ್ಟಿಲ್ಲ ಅಂದರೆ ಏನೋ ಒಂಥರ ಬೇಜಾರು ಅಂದ್ಬಿಟ್ಟು ಇವತ್ತು ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದೆ ನಾನು ಇವತ್ತು. ಹಂಗಾಗಿ ವಿಡಿಯೋದಲ್ಲಿ ಕೆಲವೊಬ್ರು ನೀರು ಹಾಕ್ಬಿಟ್ಟು ಕಲಿಸ್ತಾರೆ, ನಾನು ಹಾಲು ಹಾಕ್ಬಿಟ್ಟೆ ಕಲಿಸ್ತೀನಿ. ನೋಡಿ, ಹೆಣ್ಮಕ್ಳು ಜೀವನ ನೋಡಿದಷ್ಟು ಸುಲಭ ಅಲ್ಲ, ವೀಡಿಯೋದಲ್ಲಿ ನೋಡಿದಷ್ಟು ಈಸಿನೂ ಅಲ್ಲ. ಯೂಟ್ಯೂಬ್ ಮಾಡೋದು ತುಂಬಾ ಕಷ್ಟ. ಆದ್ರೂ ಏನೇನೋ ಸರ್ಕಸ್ ಮಾಡಿ ಮಾಡ್ತಾಯಿದ್ದೀನಿ. ನಮ್ಮ ಪಾಪುನ ಎತ್ಕೊಂಡೇ ನಾನು ಪ್ರತಿಯೊಂದು ಅಡುಗೆನೂ ಮಾಡಬೇಕು, ಎಲ್ಲ ಕೆಲಸನೂ ಮಾಡ್ಕೋಬೇಕು. ಇಲ್ಲಿರೋರು ಎಲ್ಲರೂ ಎತ್ಕೋತಾರೆ, ಆದರೆ ಇವನೇ ಹೋಗೋದಿಲ್ಲ. ಹಾಗಾಗಿ ಎಷ್ಟೊಂದು ಕೆಲಸ ನಾನು ಎತ್ಕೊಂಡೇ ಮಾಡ್ತಾಯಿರ್ತೀನಿ. ನನಗಂತೂ ಸುಸ್ತೇ ಆಗೋಗುತ್ತೆ ಅಂತಲೇ ಹೇಳ್ಬೋದು. ಆದರೂ ನನಗೇನು ಬೇಜಾರಿಲ್ಲ. ನನ್ನ ಮಗ ಪ್ರೀತಿಯಿಂದ ಖುಷಿಯಾಗಿ ನಾನು ಮಾಡಿಕೊಟ್ಟಿರೋ ಅಡುಗೆನ ಅವ್ನು ತುಂಬ ಚೆನ್ನಾಗಿ ತಿಂತಾನೆ. ಅದು ನನಗೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಹಾಗಾಗಿ ಇವತ್ತು ಯಾರು ಏನು ತಂದಿಲ್ಲ ಅಂದರೂ ಬೇಜಾರು ಮಾಡ್ಕೊಬೇಡಿ. ತಂದಿರೋರಿಗೆ ಇನ್ನೂ ಹೆಚ್ಚಾಗಲಿ. ತರದೇ ಇರೋರ್ಗು ನೀವು ನೆಕ್ಸ್ಟು ನೀವು ಯಾವತ್ತಾದರೂ ನಿಮ್ಮ ಹತ್ರ ದುಡ್ಡಿದ್ದಾಗ ನಿಮ್ಮ ಮನೆಯವ್ರು ಕೊಡಿಸ್ದಾಗ ತೊಗೊಂಡು ಖುಷಿಯಾಗಿರಿ. ಇವತ್ತು ಎಲ್ಲರೂ ಖುಷಿಯಾಗೇ ಇರಿ ಅಂತ ಹೇಳ್ತಾ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ನನ್ನ ವೀಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.